ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಿರಿಯೂರು ಬೈ ಎಲೆಕ್ಷನ್ ಅಖಾಡ ರೆಡಿ ಆಗಿದೆ. ಕೈ ಟಿಕೆಟ್ ಫೈಟ್ ಶುರುವಾಗ್ಬಿಟ್ಟಿದೆ. ಅಲ್ಲಿ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಪಡೆಯೋದಕ್ಕೆ ಈಗಿನಿಂದಲೇ ಲಾಬಿ ಶುರುವಾಗಿದೆ. ದಿವಂಗತ ಡಿ ಸುಧಾಕರ್ ಕುಟುಂಬಕ್ಕೆ ಟಿಕೆಟ್ ಕೊಡುವಂತೆ ಪಟ್ಟು. ಹಂಗ ನೋಡಿದ್ರೆ ಈ ದಾವಣಗೆರೆ ಬೈ ಎಲೆಕ್ಷನ್ ಆದಂತ ಸಂದರ್ಭದಲ್ಲೂ ಕೂಡ ನಮ್ಮ ಸಂಪ್ರದಾಯ, ಯಾರು ಶಾಸಕರು ಇರ್ತಾರೋ ಅವ್ರೇನಾದ್ರೂ ಮೃತಪಟ್ರೆ ಅವರ ಕುಟುಂಬಸ್ಥರಿಗೆ ನಾವು ಮನೆ ಹಾಕ್ತೀವಿ ಅಥವಾ ಅವ್ರಿಗೇನೆ ನಾವು ಟಿಕೆಟ್ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಹಂಗಾಗಿ ಇಲ್ಲಿ ಅಷ್ಟೊಂದು ಫೈಟ್ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ. ಬಟ್ ಎಲ್ಲೋ ಒಂದ್ ಕಡೆ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಿ ಅನ್ನೋ ನಿಟ್ಟಿನಲ್ಲಿ ಅವರ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದ್ ಕಡೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸುಧಾಕರ್ ಪುತ್ರ ಸುಹಾಸ್ಗೆ ಟಿಕೆಟ್ ಕೊಡಬೇಕು ಒತ್ತಾಯ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ ನಿಯೋಗ. ಜಾರಕಿಹೊಳಿಗೆ ಹಿರಿಯೂರು ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಮನವಿ ಮಾಡಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಸುಹಾಸ್ ಚಿರಪರಿಚಿತರಾಗಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ಹೀಗಾಗಿ ಸುಧಾಕರ್ ಪುತ್ರ ಸುಹಾಸ್ಗೆ ಟಿಕೆಟ್ ಕೊಟ್ಟರೆ ಉತ್ತಮ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ನ ನಿಯೋಗ ಹೋಗಿ ಸಚಿವರನ್ನ ಭೇಟಿ ಮಾಡಿರೋದು. ಸುಧಾಕರ್ ಪುತ್ರ ಸುಹಾಸ್ ಅವರಿಗೆ ಈ ಬಾರಿ ಹಿರಿಯೂರಿನಿಂದ ಟಿಕೆಟ್ ಕೊಡಬೇಕು ಬೈ ಎಲೆಕ್ಷನ್ಗೆ. ಸುಹಾಸ್ ಅವರು ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿದ್ದಾರೆ. ಎಲ್ಲ ಜನರಿಗೂ ಕೂಡ ಅವರು ಗೊತ್ತು, ಕ್ಷೇತ್ರಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸುಹಾಸ್ ಅವರ ಪರವಾಗಿ ಅಲ್ಲಿನ ಕಾಂಗ್ರೆಸ್ನ ಕಾರ್ಯಕರ್ತರು ಬ್ಯಾಟ್ ಬೀಸಿದ್ದಾರೆ. ಸಹಜವಾಗಿ ಅವರ ಒಂದು ಸಂಪ್ರದಾಯ ಏನು ಆ ಪದವನ್ನು ಬಳಸ್ತಾರೆ ಸಿದ್ದರಾಮಯ್ಯನವರು, ಇದು ಮುಂಚೆಯಿಂದನೂ ಕೂಡ ನಡ್ಕೊಂಡು ಬಂದಿರುವಂಥ ಸಂಪ್ರದಾಯ. ಶಾಸಕರು ಯಾರು ಇರ್ತಾರೋ ಅವ್ರು ಯಾರು ಮೃತಪಟ್ಟರು ಕೂಡ ಅವರ ಕುಟುಂಬಸ್ಥರಿಗೆ ನಾವು ಮಣೆ ಹಾಕ್ತೀವಿ, ಬೈ ಎಲೆಕ್ಷನ್ ಅಂತ ಬಂದಾಗ ಅವ್ರಿಗೇನೆ ಟಿಕೆಟ್ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹಿಂದಿನಿಂದಲೂ ಕೂಡ ಅದನ್ನು ನಡ್ಕೊಂಡು ಬಂದಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಆ ಸಂಪ್ರದಾಯ ಇಲ್ಲಿ ಕಂಟಿನ್ಯೂ ಆಗುತ್ತಾ ಅಥವಾ ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟು ಆ ಸಂಪ್ರದಾಯವನ್ನು ಎಂಡ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಅಂತೂ ಸಹಜವಾಗಿದ್ದೇ ಇದೆ. ಸೊ ಆ ನಿಟ್ಟಿನಲ್ಲಿ ಕಾದು ನೋಡಬೇಕು. ಯಾಕೆ ಅಂತ ಅಂದರೆ ಸಾಕಷ್ಟು ಜನ ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳಂತೂ ಇದ್ದೇ ಇದ್ದಾರೆ.